ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಜ್ರಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು, ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದು ಅಂತೇಳಿ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸೊ ಯಾವ್ದು ಎಷ್ಟು ಬೇಕಾಗುತ್ತೆ ಅಂತ ಒಂದೊಂದೇ ನೋಡ್ಕೊಂಡು ಬರೋಣ ಬನ್ನಿ. ಇದು ಬಂದು ಗೋಡಂಬಿ ನಾನು ಒಂದು 30 ಗೋಡಂಬಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಸ್ಯಾಂಪಲ್ ಆಗಿ ಸ್ಮಾಲ್ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಎಲ್ಲನೂ ಸ್ವಲ್ಪ ತೊಗೊಂಡಿದ್ದೀನಿ. ಬಾದಾಮಿನೂ ಅಷ್ಟೇ ಒಂದು 25ರಿಂದ 30, ಮತ್ತು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಮತ್ತು ಪಿಸ್ತಾ ಎಲ್ಲನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಒಣ ದ್ರಾಕ್ಷಿ ಮಾತ್ರ ಕಟ್ ಮಾಡಿಲ್ಲ, ಹಾಗೆ ಸೇರಿಸಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು 250 ಗ್ರಾಮಷ್ಟು ಡೇಟ್ಸ್ ತೊಗೊಂಡಿದ್ದೀನಿ. ಇದು ಬಂದು ಒಣ ಖರ್ಜೂರ ತೊಗೋಬಾರ್ದು, ಹಸಿದಿದ್ರೆ ಒಳ್ಳೆಯದು. ಇದು ಸ್ವೀಟ್ ಅಷ್ಟು ಜಾಸ್ತಿ ಇರಲಿಲ್ಲ, ನಮಗೆ ಮೈಲ್ಡ್ ಆಗಬೇಕಂತೇಳಿ ನಾನು ಆ ಡೇಟ್ಸ್ ತೊಗೊಂಡಿದ್ದು. ಅದೆಲ್ಲ ಬೀಜ ತೆಗೆದುಬಿಟ್ಟು ಸೇರಿಸಿದ್ದೀನಿ. ಇದು ಒಣ ಕೊಬ್ಬರಿ ತುರಿ, ಚಿಕ್ಕ ತುರಿ ಇರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ಗ್ರೇಟ್ ಮಾಡ್ಕೊಂಡಿರೋವಂಥದ್ದು. ನಂತರ ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳು ಮತ್ತು ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲ ಕೂಡ ಒಂದು ಚಿಕ್ಕ ಟೀ ಸ್ಪೂನಲ್ಲಿ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು 1 ಟೀ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡಿದ್ದೀನಿ. ನಂತರ ಹೋಮ್ ಮೇಡ್ ತುಪ್ಪನ ಬಳಸ್ತಾ ಇದ್ದೀನಿ, ಮನೆಯಲ್ಲೇ ಮಾಡಿದ್ದು. ಸೊ ಇದೆಲ್ಲ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನ ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ತುಪ್ಪನ ಆ್ಯಡ್ ಮಾಡಿಕೊಂಡು ನಂತರ ನಾವು ಅದಕ್ಕೆ ಬಾದಾಮಿನ ಆ್ಯಡ್ ಮಾಡ್ಕೊಳ್ತೀವಿ. ಎಲ್ಲನೂ ಸಪ್ರೇಟಾಗಿ ಹಾಕ್ಕೊಂಡು ಹುರಿಬೇಕು. ತುಪ್ಪದಲ್ಲಿ ಚೆನ್ನಾಗಿ ಘಮ ಬರೋವರೆಗೂ ಹುರಿಬೇಕು. ಇದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಘಮ ಬರೋ ಥರ ಹುರಿಬೇಕು. ನಂತರ ಇದೆಲ್ಲ ಚೆನ್ನಾಗಿ ಹುರಿದ ಮೇಲೆ ಅದು ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗುತ್ತೆ. ಅದನ್ನು ಬೇರೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ಮತ್ತೆ ಅದೇ ಬಾಣಲಿಗೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನೀವು ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗ್ತಾಯಿದೆ ಅಂತೇಳಿ. ಈ ರೀತಿ ಕಲರ್ ಗೋಲ್ಡನ್ ಬ್ರೌನ್ ಚೇಂಜ್ ಆದಮೇಲೆ ನೀವು ಇದನ್ನು ಬೇರೆ ಪ್ಯಾನ್ಗೆ ಅಥವಾ ಪ್ಲೇಟ್ಗೆ ಎತ್ತಿಟ್ಕೋಬೋದು. ನಂತರ ಅದೇ ಬಾಣಲಿಗೆ ಸೇಮ್ ಇದೇ ಪ್ರೋಸೆಸ್ಸೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೇಮ್ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಬಿಟ್ಟು ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸಲ್ಲಿ ಒಣ ದ್ರಾಕ್ಷಿ, ಪಿಸ್ತಾ ಮತ್ತು ನಾವು ಇದಕ್ಕೆ ಪಂಪ್ಕಿನ್ ಸೀಡ್ಸನ್ನು ಕೂಡ ಜೊತೆನೇ ಅಥವಾ ಸಪ್ರೇಟ್ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಮಲ್ಲಿದ್ದರೆ ಮಸ್ಕ್ ಮೆಲನ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಇವಾಗ ನಾನು ಇನ್ನೊಂದು ಸ್ವಲ್ಪ ಅದೇ ಬಾಣಲಿಗೆ ತುಪ್ಪ ಹಾಕ್ಕೊಂಡು ಪಂಪ್ಕಿನ್ ಸೀಡ್ಸ್ ಏನಿತ್ತಲ್ಲ ಅದೇ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನೀವು ಪಿಸ್ತಾ ಜೊತೆನೇ ಕೂಡ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಹೊತ್ತು, ಇದು ಜಲ್ದಿ ಫ್ರೈ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ನೋಡ್ಕೊಂಡು ಜಲ್ದಿ ಫ್ರೈ ಮಾಡ್ಕೋಬೇಕು. ನಂತರ ಬಿಳಿ ಎಳ್ಳು ಮತ್ತು ಗಸಗಸೆ ತೊಗೊಂಡಿದ್ವಲ್ಲ, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಗಸಗಸೆ ಮತ್ತು ಒಣ ಕೊಬ್ಬರಿ ತುರಿ, ಅದನ್ನು ಕೂಡ 3 ಒಂದೇ ಸಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಕೂಡ ಅಷ್ಟೇ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು, ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ. ಈ ರೀತಿ ಬಾಡಿಸ್ಕೊಂಡಿದ್ದಾದಮೇಲೆ ಅದನ್ನು ನೋಡಬೇಕು ನೀವು, ಕಲರ್ ಚೇಂಜ್ ಆಗಿರುತ್ತೆ, ಗೊತ್ತಾಗುತ್ತೆ. ಆ ಕಲರ್ ಚೇಂಜ್ ಆದಾಗ ಸೇಮ್ ನೀವೆಲ್ಲ ಯಾವ ಪ್ಲೇಟಲ್ಲಿ ಹಾಕ್ಕೊಂಡಿರ್ತೀರ ಆ ಪ್ಲೇಟಲ್ಲಿ ಇದನ್ನು ಕೂಡ ಹಾಕ್ಕೊಂಡು ನಂತರ ಸ್ವಲ್ಪ ಲಾಸ್ಟಿಗೆ ಡೇಟ್ಸ್ ಬೇಕಾಗುತ್ತಲ್ಲ ಅದಕ್ಕೆ ತುಪ್ಪ ಸೇರಿಸ್ಬಿಟ್ಟು ಅದು ಖರ್ಜೂರ ಏನು ಇಟ್ಕೊಂಡಿದ್ವಲ್ಲ ಆ ಖರ್ಜೂರನ ನಾವು ಫಸ್ಟು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ನೀರು ಏನೂ ಹಾಕಬಾರ್ದು, ನೀರು ತುಪ್ಪ ಅಥವಾ ಏನೂ ಕೂಡ ಮಿಕ್ಸಿಗೆ ಹಾಕಬಾರ್ದು. ಆ ರೀತಿ ಕ್ಲೀನಾಗಿ ಖರ್ಜೂರನ ಮಿಕ್ಸಿಗೆ ಹಾಕ್ಕೊಂಡು ಕ್ಲೀನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರಬೇಕು. ಇಲ್ಲಿ ನಾವು ನಾನ್ ಸ್ಟಿಕ್ ಬಾಣಲಿನೂ ನಾನ್ ಸ್ಟಿಕ್ ಇದೆ, ಬಟ್ ಇದು ಕೂಡ ಸಾಟೆ ಮಾಡೋದು ಕೂಡ ನಾನ್ ಸ್ಟಿಕ್ ಇದ್ದರೆ ಚೆನ್ನಾಗಿರ್ತಿತ್ತು. ಬಟ್ ನಾನಿಲ್ಲಿ ಚೌಟಲ್ಲೇ ಮಾಡ್ತಿರೋದ್ರಿಂದ ನಿಮ್ಮಲ್ಲಿ ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಇದರಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅವಾಗ ಅದು ಪೂರ್ತಿ ಸಾಫ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ಲೈಕ್ ಒಂದು 5 ಮಿನಿಟ್ಸ್ ತಗೊಳುತ್ತೆ ಚೆನ್ನಾಗಿ ಸಾಫ್ಟ್ ಆಗೋದಕ್ಕೆ. ಈ ರೀತಿ ಚೆನ್ನಾಗಿ ಕೈ ಬಿಡ್ದೇ ಒಂದೇ ಸಮ ಫ್ರೈ ಮಾಡ್ತಾನೆ ಇರಬೇಕು ಡೇಟ್ಸು, ಏನಂದರೆ ಸೇಮ್ ಡ್ರೈ ಫ್ರೂಟ್ಸ್ ಥರನೇ ಸೀದೋದಂಗೆ ಅನಿಸ್ಬಿಡುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ಅದನ್ನು ನಾವು
ಎಲ್ಲ ಡ್ರೈ ಫ್ರೂಟ್ಸ್ನ ಸರ್ವ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೇ ಈ ಡೇಟ್ಸ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಅಷ್ಟು ತಣ್ಣಗಾಗಕ್ಕೆ ಬಿಡಬಾರ್ದು, ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಚೆನ್ನಾಗಿ ಅದ್ರ ಜೊತೆ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಮಿಕ್ಸ್ ಮಾಡಿದ ಫಸ್ಟ್ ಆದರೆ ನೀವು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಕೈ ಕೂಡ ಬಳಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಡೇಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಾಗ ನಮಗೆ ಅದು ಒಂದು ಉಂಡೆ ಕಟ್ಟಲಿಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಕೈಗೆ ನಾನು ತುಪ್ಪ ಏನೂ ಕೂಡ ಹಚ್ಕೊಂಡಿಲ್ಲ, ಅದರಲ್ಲೇ ಇರುತ್ತಲ್ಲ ತುಪ್ಪ, ಅದೇ ಸಾಕಾಗುತ್ತೆ. ಸೊ ಒಂದು ಸ್ವಲ್ಪ ತಗೊಂಡು ಡೇಟ್ಸ್ ಜೊತೆ ಮಿಕ್ಸ್ಚರ್ ಆಗಿರೋದ್ರಿಂದ ಉಂಡೆ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಅದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಡ್ರೈ ಫ್ರೂಟ್ಸ್ ರಿಚ್ಚಾಗಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತೇಳಿ. ಇದಾಗಿತ್ತು ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ. ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ ಎಷ್ಟು ರಿಚ್ಚಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಸೇಫ್ ಆಗಿರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.